ಇನ್ನು ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕ ಕೆಲ ಶಾಸಕರು ಸಿದ್ದರಾಮಯ್ಯ ಪರವಾಗಿ ಇನ್ನು ಕೆಲವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಇನ್ನು ಕೆಲವರು ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮುಖಂಡರುಗಳೇ ಇದ್ದಾರೆ, ಅವ್ರವ್ರಿಗೆ ಏನು ತಿಳಿದೆ, ಯಾರ್ಯಾರಿಗೆ ಏನು ತಿಳಿದೆ ಅವ್ರಿಂದ ಮಾಡಿರ್ಬೋದು ಕರೆ. ಬಟ್ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೊಳುತ್ತೆ. ಯಾಕಂದ್ರೆ ಯಾರು ನಾವು ಅಷ್ಟು ಮಾತಾಡೋಕೆ ದೊಡ್ಡವರು ಅಲ್ಲ, ಅವ್ರವ್ರು ಇದೇನಿದೆ ಅಂತ ಹೇಳಿ ಬಂದಿದ್ದಾರೆ. ಈ ಬಾರಿ ಮತ್ತೆ ಸಚಿವ ಸ್ಥಾನ ಏನಾದ್ರು ಅವಕಾಶ ಇದೆಯಾ? ಹೇಗೆ ನೋಡೋಣ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅದ್ರ ಮೇಲೆ ನೋಡೋಣ. ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ 100% ನಿರೀಕ್ಷೆ ಇಟ್ಕೊಳ್ಳೇಬೇಕಲ್ಲ. ನಾನೇನು ಬೇಡ ಅನ್ನಕ್ಕೆ ಸನ್ಯಾಸಿ ಅಂತರಲ್ಲ. ನಾನು ಒಬ್ಬ ಆಕಾಂಕ್ಷಿ, ನಾನು ಜನರ ಪರ ಕೆಲಸ ಮಾಡಿದಂತ ಹೋದೀನಿ. ಇಷ್ಟು ವರ್ಷದಿಂದ 20 ವರ್ಷ ನಿರಂತರವಾಗಿ ಕಾಂಗ್ರೆಸ್ನಾಗ ಅದೀನಿ. 3ನೇ ಸಲ ಆಯ್ಕೆ ಆಗಿದ್ದೀನಿ. ನಾನು ಕೇಳ್ತೇನೆ, ನೋಡೋಣ ನಮ್ಮ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ. ಆಯ್ಕೆ ಇತ್ತಲ್ಲ ಸರ್? ಇಲ್ಲ, ಹೈಕಮಾಂಡ್ ಡಿಸಿಷನ್ ತಗೊಳ್ತದಲ್ಲ. ಯಾರು ಹಾಕ್ಬೇಕು ಅನ್ನೋದನ್ನ ಯಾರ ಓಟ್ ಹಾಕ್ಬಿಟ್ಟು ಯಾರು ಹಾಕ್ಬೇಕು ಅಂತ ಬಹಿರಂಗವಾಗಿ ಹೇಳ್ತಾರ. ಹೇಳ್ಬಾರ್ದು ಅದು ಸೀಕ್ರೆಟ್ ಅಲ್ಲ. ಮಂತ್ರಿ ಆಗೋದು ಬಿಡೋದು ಪಕ್ಷಕ್ಕೆ ಬಿಟ್ಟದ್ದು, ಹೈಕಮಾಂಡ್ ಬಿಟ್ಟದ್ದು ಅಷ್ಟೇ. ಅದೆಲ್ಲನೂ ಇದು ರೀಜನಲ್ ಪಾರ್ಟಿ ಎಲ್ಲ ಇದು ರಾಷ್ಟ್ರೀಯ ಪಕ್ಷ. ಹೈಕಮಾಂಡ್ ಅದು ಪದ್ಧತಿಗಳು ಅವಕಾಶ ಸಿಗ್ಬೋದಾ ಅಂತ ಹೇಳಿ ಸರ್? ನೋಡ್ಬೇಕು. ಜಿಲ್ಲೆಯಲ್ಲಿ ಒಬ್ಬರೇ ಗೆದ್ದಿದ್ದೀನಿ, ಒಬ್ಬರೇ ಇರೋದು ಕಾಂಗ್ರೆಸ್. ಇಲ್ಲಿ ನೋಡೋಣ ಪಾಲಿಸೀಸ್ ಇಲ್ಲಿ ಹೆಂಗಿರ್ತವೆ ಅಂತ. ಇದಕ್ಕೆ ಅಡ್ಜಸ್ಟ್ ಆಗಿ ವೋಟ್ ಹಾಕಿದ್ರ ಸರ್? ಅಯ್ಯೇಷನ್ ಹಾಕ್ಲೇಬೇಕಲ್ಲಪ್ಪ, ಗೆದ್ದಿದ್ಮೇಲೆ ಹಾಕ್ಲೇಬೇಕಲ್ಲ. ನಿಮ್ಮ ಹೆಸರು ಬರ್ಕೊಂಡಿಲ್ಲ ಅಲ್ಲ? ನಾನಿನ್ನು ಆ ದೊಡ್ಡನಲ್ಲ. ಡೆಲ್ಲಿಗೆ ಹೋಗ್ತಾರೆ, ಎಐಸಿಸಿ ಪ್ರೆಸಿಡೆಂಟ್ ಒಟ್ಟಿಗೆ ಮಾತಾಡ್ತಾರೆ, ಹೈಕಮಾಂಡ್ ಒಟ್ಟಿಗೆ ಮಾತಾಡ್ಬಿಟ್ಟು ಡಿಸಿಷನ್ ಹಾಕೊಂಡು ಶಾಸಕರು ಆಯ್ಕೆ ಮಾಡ್ತಾರೆ ಎಂದಿದ್ರು ಸರ್. ಶಾಸಕರೇ ಆಯ್ಕೆ ಮಾಡೋದು. ಶಾಸಕರು ನಾವು ಆಗಲೇ ಹೇಳಿದ್ದೀನಿ, ನಾವು ಎಐಸಿಸಿ ಪ್ರೆಸಿಡೆಂಟ್ಗೆ ರೆಸಲ್ಯೂಷನ್ ಮಾಡಿ ಅವರಿಗೆ ಅಥರೈಸ್ ಮಾಡಿದ್ವಿ. ಈಗ ಅವರು ಆರ್ಡರ್ ಅವ್ರದ್ದು ರಿಕ್ವೆಸ್ಟ್ ಪ್ರಕಾರ ಅಬ್ಸರ್ವರು ಎಲ್ಲರೂ ಒಪಿನಿಯನ್ ತಗೊಳ್ತಿದ್ದಾರೆ. ಅದಾದ್ಮೇಲೆ ಅಬ್ಸರ್ವರ್ಸ್ ಅವರ ಒಪಿನಿಯನ್ ಅವ್ರಿಗೆ ತಿಳಿಸ್ತಾರೆ, ಯಾರಿಗೆ ಎಐಸಿಸಿ ಪ್ರೆಸಿಡೆಂಟ್ ತಿಳಿಸ್ತಾರೆ. ಸಿಎಂಗೆ ನಾನು ಸ್ಪರ್ಧೆ ಅಂತ ಹೇಳಿದ್ದೆ, ಯಾರು ಓಟ್ ಹಾಕೋರೋ ಗೊತ್ತಿಲ್ಲ. ನನ್ನ ಓಟು ನಾನು ಸಿದ್ದರಾಮಯ್ಯನವ್ರಿಗೆ ಹಾಕಿದ್ದೀನಿ. ಬಹುತೇಕ ಇದೆ ಅಂತ ಅನಿಸುತ್ತೆ ನನಗೇನು, ಬಟ್ ನಾನು ಅವ್ರಿಗೇನೆ ನನ್ನ ನೋಟ್ ಅವ್ರಿಗೆ ಹಾಕಿದ್ದೆ. ಇಲ್ಲಿ ಬಹುಮತ ಅನ್ನೋ ಒಂದು ಒಪಿನಿಯನ್ ಯಾರಿಗೆ ಬರ್ತದೆ ಅದನ್ನ ಸಾಮಾನ್ಯವಾಗಿ ಹೈಕಮಾಂಡ್ ಅವರು ಪರಿಗಣನೆ ಮಾಡ್ತಾರೆ. ಮುಂದೆ ಈಗಾಗಲೇ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ 1 ವರ್ಷಕ್ಕೆ. ZP TPS ಎಲೆಕ್ಷನ್ ಇನ್ನೊಂದು 2 ತಿಂಗಳು ಬರ್ತವೆ. ಎಲೆಕ್ಷನ್ ಫೇಸ್ ಮಾಡಬೇಕು, ಕೊಟ್ಟಿರೋ ಭರವಸೆಗಳನ್ನೆಲ್ಲ ಜಾರಿ ಮಾಡಬೇಕು. ಇದೆಲ್ಲ ಬಹು ಗುರುತರವಾದಂತಹ ಜವಾಬ್ದಾರಿಗಳು. ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಯಾರು ಶಕ್ರೋ ಅವರು ತೀರ್ಮಾನ ಮಾಡೋದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದು ಅಂತೇಳಿ ನಮ್ಮ ಅಭಿಪ್ರಾಯ. ಪರಮೇಶ್ವರ್ ಇದ್ದಾರೆ, HK ಪಾಟೀಲ್ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಎಲ್ಲರೂ ಅರ್ಹರನ್ನೇ. ಕಾಂಗ್ರೆಸ್ ಪಾರ್ಟಿಲಿ ಎಲ್ಲ ಸೀನಿಯರ್ಸೇ ಇರೋದು, ಗೊತ್ತಾಯ್ತಾ? ಅದರಿಂದ ಅನರ್ಹರು ಅವರೊಬ್ರು, ಇವರು ಅರ್ಹರು, ಇನ್ನೊಬ್ರು ಅಂತೇಳಿ ಹೇಳೋದಲ್ಲ. ಎಲ್ಲ ಅರ್ಹತೆ ಇರೋರು ಬಹಳ ಜನ ಇದ್ದಾರೆ. ಇವತ್ತಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯವರು ಸೂಕ್ತ ವ್ಯಕ್ತಿ ಅಂತಕ್ಕಂಥ ಭಾವನೆ ಎಲ್ಲ ಶಾಸಕರಲ್ಲೂ ಇದೆ. ಮಾಡ್ತಾರೆ ಹೈಕಮಾಂಡ್ ಅವರು. ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತು ಸರ್? ನಿಮ್ಮ ವೈಯಕ್ತಿಕ ನಿರ್ಧಾರ ಏನಿತ್ತು ಸರ್? ವೈಯಕ್ತಿಕ ನಿರ್ಧಾರ, ನಾವು ಯಾವ ಜಿಲ್ಲೆಯವರು ಅಂತ ನಿಮಗೆ ಗೊತ್ತು. ಆ ಜಿಲ್ಲೆಗೆ ಅನುಕೂಲ ಆಗಬೇಕು ಮಾಡ್ತಾರೆ ಹೈಕಮಾಂಡ್ ಅವರು. ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತು ಸರ್? ನಿಮ್ಮ ವೈಯಕ್ತಿಕ ನಿರ್ಧಾರ ಏನಿತ್ತು ಸರ್? ವೈಯಕ್ತಿಕ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಡುವೆ ಮುಖ್ಯಮಂತ್ರಿ ಆಯ್ಕೆಯ ಸಂಬಂಧ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಹೈಕಮಾಂಡ್ ನಿರ್ಣಯಕ್ಕೆ ಶಾಸಕರು ಬಿಟ್ಟಿದ್ದಾರೆ. ನಿನ್ನೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳಾಯಿತು ಅಂತ? ಪೃಥ್ವಿ, ಏನು ನಿನ್ನೆ ಕಾಂಗ್ರೆಸ್ನ ಒಂದು ಶಾಸಕಾಂಗ ಸಭೆ ನಿನ್ನೆ ಒಂದು ವಸಂತ ನಗರದ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂಥದ್ದು. ಈ ವೇಳೆ ಏನು ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂತಹ ಎಲ್ಲಾ ಶಾಸಕರು ಸಹ ಅಲ್ಲಿ ಭಾಗಿಯಾಗಿದ್ರು. ಏನು ಮೊದಲಿಗೆ ಒಂದು ಶಾಸಕಾಂಗ ಸಭೆ ನಡೆದ ಬಳಿಕ ನಂತರ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತ ಕೆಲಸಕ್ಕೆ ಎಐಸಿಸಿ ಒಂದು ವೀಕ್ಷಕರು ಮುಂದಾಗಿದ್ರು. ಸುಮಾರು ಮಧ್ಯರಾತ್ರಿ 1 ಗಂಟೆಯವರೆಗೂ ಈ ಒಂದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಎಐಸಿಸಿ ವೀಕ್ಷಕರು ಮಾಡಿದ್ರು. ಈ ವೇಳೆ ಕೆಲವು ಶಾಸಕರು ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತೇಳಿ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ರೆ, ಇನ್ನು ಕೆಲವು ಶಾಸಕರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ತಮಗೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವ ನಾಯಕರು ನಮ್ಮ ಸರ್ಕಾರದ ಮುಂದಾಳತ್ವವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ವೈಯಕ್ತಿಕವಾಗಿ ಅದು ಲಿಖಿತ ರೂಪದಲ್ಲೇ ಎಐಸಿಸಿ ವೀಕ್ಷಕರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಕೆಲವು ಶಾಸಕರು ನೇರವಾಗಿ ಸಿದ್ದರಾಮಯ್ಯ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರೆ, ಇನ್ನು ಕೆಲವು ಶಾಸಕರು DKಶಿ ಪರವಾಗಿ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ. ಮತ್ತೆ ಈಗಾಗಲೇ ಈ ಎಲ್ಲಾ
ಶಾಸಕರ ಅಭಿಪ್ರಾಯವನ್ನ ಎಐಸಿಸಿ ವೀಕ್ಷಕರು ಪಡೆದುಕೊಂಡಿದ್ದಾರೆ. ಅದು ಲಿಖಿತ ರೂಪದಲ್ಲೇ ಪಡೆದುಕೊಂಡು ನಂತರ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಇವತ್ತು ಎಐಸಿಸಿ ವರಿಷ್ಠರಿಗೆ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಅಲ್ಲಿ ಇವತ್ತು ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಎಐಸಿಸಿ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಈ ಒಂದು ಮುಖ್ಯಮಂತ್ರಿ ಆಯ್ಕೆಯ ಒಂದು ಕಸರತ್ತು ಏನಿದೆ ಅದು ಅಂತಿಮ ಆಗಬಹುದು. ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ದೆಹಲಿಯಲ್ಲಿ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.